ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಆಂಧ್ರ ಸ್ಟೈಲ್ ಟೊಮೊಟೊ ಉಪ್ಪಿನಕಾಯಿನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಟೊಮೊಟೊ ಉಪ್ಪಿನಕಾಯಿನ ಒಬ್ಬೊಬ್ರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ನಾನು ಒಂದು ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಉಪ್ಪಿನಕಾಯಿನ ನಾವು 1 ವರ್ಷ ಇಟ್ಟರು ಹಾಳಾಗೋದಿಲ್ಲ, ಸ್ಟೋರ್ ಮಾಡಿ ಇಟ್ಕೋಬಹುದು. ಅನ್ನಕ್ಕೆ ಸಾರು ಸಾಂಬಾರ್ ಟೆನ್ಷನ್ ಕೂಡ ಇರೋದಿಲ್ಲ ಈ ಉಪ್ಪಿನಕಾಯಿ ಇದ್ಬಿಟ್ರೆ. ಅನ್ನಕ್ಕೆ ಮಾತ್ರ ಅಲ್ಲ, ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಬಾಯಿ ಕೆಟ್ಟಿದೆ, ಏನು ತಿನ್ನೋಕೆ ಮನಸ್ಸಿಲ್ಲ ಅಂದಾಗ 1 ಸ್ಪೂನ್ ಬಿಸಿ ಬಿಸಿ ಅನ್ನಕ್ಕೆ ಚಟ್ನಿ ಹಾಕೊಂಡು ತಿನ್ನಿ, ಹೊಟ್ಟೆ ತುಂಬೋದಂತೂ ಗ್ಯಾರಂಟಿ. ಮೊದಲನೇದಾಗಿ ನಾನು ಟೊಮೊಟೊ ತಗೊಂಡಿದ್ದೀನಿ. ಉಪ್ಪಿನಕಾಯಿ ಮಾಡ್ಲಿಕ್ಕೆ ಮೆಜರ್ಮೆಂಟ್ ಪ್ರಕಾರನೇ ತೋರಿಸ್ತಾ ಇದ್ದೀನಿ. ನಾನು ಫುಡ್ ಮೆಜರ್ಮೆಂಟ್ ಸ್ಕೇಲ್ನ ತಗೊಂಡಿದ್ದೀನಿ. ಇದು ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಸಿಗುತ್ತೆ. ಮೆಜರ್ಮೆಂಟ್ ಪ್ರಕಾರ ಕರೆಕ್ಟಾಗಿ 1 kg ಅಷ್ಟು ಟೊಮೊಟೊನ ತಗೊಳ್ಳಿ. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. 1 kg ಟೊಮೊಟೊನ 1 ಅಲ್ಲ 2 ಸರಿ ನೀಟಾಗಿ ವಾಶ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಒಂದೊಂದೇ ಟೊಮೊಟೊನ ತಗೊಂಡು ಈ ರೀತಿ ಒರೆಸಿ ಇಟ್ಕೊಂತೀನಿ. ತೇವಾಂಶ ಏನು ಇರಬಾರ್ದು. ಒಂದು ವೇಳೆ ಟೊಮೊಟೊನ ನೀಟಾಗಿ ಒರೆಸಿಲ್ಲ ಅಂದ್ರೆ ಬೇಗ ಹಾಳಾಗ್ಬಿಡುತ್ತೆ ಉಪ್ಪಿನಕಾಯಿ. ಹಾಗಾಗಿ ನೀಟಾಗಿ ಒರೆಸ್ಬಿಟ್ಟು, ಇನ್ನು ನಿಮಗೆ ಡೌಟ್ ಇದ್ರೆ ಫ್ಯಾನ್ ಕೆಳಗಡೆ ಇಟ್ಟು ಒಂದು 5 ನಿಮಿಷ ಆರೋಕೆ ಬಿಡಿ. ಒರೆಸಿರುವಂಥ ಟೊಮೊಟೊನ ಇವಾಗ ಒಂದು ಟೊಮೊಟೊ ಅಲ್ಲಿ 8 ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಟೊಮೊಟೊ ಉಪ್ಪಿನಕಾಯಿಗೆ ಈ ಒಂದು ಫಸ್ಟ್ ಪ್ರಾಸೆಸ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್. ನಂತರ ಕಡಾಯಿಯಲ್ಲಿ 1 ಟೀ ಸ್ಪೂನ್ ಅಷ್ಟು ಮೆಂತೆ ಕಾಳನ್ನ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಗ್ಯಾಸನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮೆಂತೆ ಕಾಳನ್ನ ಚೆನ್ನಾಗಿ ಹುರ್ಕೋಬೇಕು. ಒಂದು ವೇಳೆ ಮೆಂತೆ ಕಾಳು ಚೆನ್ನಾಗಿ ಹುರಿದಿಲ್ಲ ಅಂತಂದ್ರೆ ಉಪ್ಪಿನಕಾಯಿ ಕಹಿ ಬರುತ್ತೆ. ನಂತರ ಅದೇ ಕಡಾಯಿಗೆ 2 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ನಂತರ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಗ್ಯಾಸನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಹಾಗಂತ ಫುಲ್ ಕಪ್ಪಗಾಗೋ ತರ ಮಾಡ್ಕೋಬೇಡಿ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಹಾಕೊಂಡು ಎತ್ತಿಟ್ಕೊಂತೀನಿ. ಇವಾಗ ಇದು ಆರ್ಲಿ. ನಂತರ ಅದೇ ಕಡಾಯಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಕಟ್ ಮಾಡಿರುವಂಥ ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊ ಹಾಕಿದ್ಮೇಲೆ ಗ್ಯಾಸನ್ನ ಮೀಡಿಯಂ ಅಥವಾ ಐ ಫ್ಲೇಮ್ ಮಧ್ಯೆ ಇಟ್ಕೊಂಡು ಟೊಮೊಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಅಂಡ್ ಇಂಪಾರ್ಟೆಂಟ್ ಸ್ಟೆಪ್ ಏನಿದೆ ಅಲ್ವಾ, ಟೊಮೊಟೊದಲ್ಲಿರುವಂಥ ನೀರಿನಾಂಶ ಏನು ಇರಬಾರ್ದು, ಎಲ್ಲವೂ ಹೋಗಬೇಕು. ಮುಚ್ಚಳನ ಮುಚ್ಚಿ 1-2 ನಿಮಿಷ ಐ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ಈ ರೀತಿ ಸೈಡಲ್ಲೆಲ್ಲ ನೀರು ಬಿಟ್ಕೊಳ್ತಾ ಹೋಗುತ್ತೆ. ಈ ಕಾಣಿಸ್ತಾ ಇದೆ ಎಲ್ಲ ನೀರು, ಇದೆಲ್ಲ ಹೋಗಿ ಕಂಪ್ಲೀಟ್ ಆಗಿ ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು. ಮಧ್ಯೆ ಮಧ್ಯೆ ಈ ರೀತಿ ಕಲಿಸ್ಕೊಂತ ಇರಿ, ಇಲ್ಲ ಅಂದ್ರೆ ಪಾತ್ರೆಗೆ ಅಂಟ್ಕೊಂಡ್ಬಿಡುತ್ತೆ, ತಳ ಅಂಟ್ಕೊಂಡ್ಬಿಡುತ್ತೆ. ಈ ರೀತಿ ಸೌಟಿಂದ ಸ್ವಲ್ಪ ಪ್ರೆಸ್ ಮಾಡೋ ತರ ಮಾಡ್ಕೊಂಡು ಆದಷ್ಟು ಟೊಮೊಟೊ ಪೀಸಸ್ನ ಪೇಸ್ಟ್ ತರ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಟೊಮೊಟೊ ಕುದಿಯಕ್ಕೆ ಸರಿಸುಮಾರಾಗಿ 10ರಿಂದ 12 ನಿಮಿಷ ಬೇಕಾಗುತ್ತೆ. ನೋಡಿದ್ರೆ ಇವಾಗ ನೀರಿನಂಶ ಏನು ಇಲ್ಲ. ಇನ್ನೊಂದ್ಸಾರಿ ನೀಟಾಗಿ ಕಲಿಸ್ಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಡಿ. ಟೊಮೊಟೊ ಉಪ್ಪಿನಕಾಯಿಗೆ ಟೊಮೊಟೊ ಪೇಸ್ಟ್ ರೆಡಿ ಆಯ್ತು. ಗ್ಯಾಸನ್ನ ಆಫ್ ಮಾಡ್ಕೊಂಡು ಟೊಮೊಟೊ ಪೇಸ್ಟ್ ಸ್ವಲ್ಪ ತಣ್ಣಗಕ್ಕೆ ಬಿಡ್ತೀನಿ. ನಂತರ ಮಿಕ್ಸಿ ಜಾರಿಯಲ್ಲಿ ಹುರಿದಿರುವಂತ ಸಾಸಿವೆ, ಜೀರಿಗೆ, ಮೆಂತೆ ಕಾಳನ್ನ ಹಾಕ್ತಾ ಇದ್ದೀನಿ. ನಂತರ ಮೆಜರ್ಮೆಂಟ್ ಪ್ರಕಾರ ಒಂದು 100 ಗ್ರಾಮ್ ಅಷ್ಟು ಹುಣಸೆ ಹಣ್ಣನ್ನ ತಗೊಂಡಿದ್ದೀನಿ. 1 kg ಟೊಮೊಟೊಗೆ 100 ಗ್ರಾಮ್ ಅಷ್ಟು ಹುಣಸೆ ಹಣ್ಣು ಪರ್ಫೆಕ್ಟ್ ಆಗುತ್ತೆ. ನೋಡಿದ್ರೆ 100 ಗ್ರಾಮ್ ಆಗಿದೆ. ನಾನು ಹುಣಸೆ ಹಣ್ಣನ್ನ ಮೆಜರ್ಮೆಂಟ್ ಮಾಡ್ಕೊಳಕ್ಕಿಂತ ಮುಂಚೆನೆ ಕ್ಲೀನ್ ಆಗಿ ಕಸ ಕಡ್ಡಿ ಎಲ್ಲವನ್ನು ಕ್ಲೀನ್ ಮಾಡ್ಕೊಂಡು ಮೆಜರ್ಮೆಂಟ್ ಮಾಡ್ಕೊಂಡು ನಂತರ 100 ಗ್ರಾಮ್ ಅಷ್ಟು ಮಿಕ್ಸಿಯಲ್ಲಿ ಹಾಕೊಂಡಿದ್ದೀನಿ. ನಂತರ ಉಪ್ಪು ಕೂಡ ಅಷ್ಟೇ, 1 kg ಟೊಮೊಟೊಗೆ 100 ಗ್ರಾಮ್ ಅಷ್ಟು ಉಪ್ಪು ಬೇಕಾಗುತ್ತೆ. ಎಲ್ಲವನ್ನು ಪರ್ಫೆಕ್ಟ್ ಆಗಿ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಿದ್ದೀನಿ. ನೋಡಿದ್ರ 100 ಗ್ರಾಮ್ ಅಷ್ಟು ಉಪ್ಪು ರೆಡಿ ಆಯ್ತು. ನಾನು ಕಲ್ಲುಪ್ಪು ತಗೊಂಡಿದ್ದೀನಿ. ಆದಷ್ಟು ಕಲ್ಲುಪ್ಪನ್ನ ತಗೊಳಕ್ಕೆ ಟ್ರೈ ಮಾಡಿ. ಉಪ್ಪನ್ನ ಕೂಡ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮುಚ್ಚಳನ ಮುಚ್ಚಿ ಫೈನ್ ಆಗಿ ಪೌಡರ್ ತರ ಮಾಡ್ಕೋಬೇಕು. ಎಷ್ಟು ಸಾಧ್ಯ ಅಷ್ಟು ಫೈನ್ ಆಗಿ ಪೌಡರ್ ತರ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಫೈನ್ ಆಗಿ ಪೌಡರ್ ತರ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣ ಹಾಕ್ತಾ ಇದ್ದೀನಿ. ನಂತರ ಅದೇ ಮಿಕ್ಸಿ ಜಾರಲ್ಲಿ 1/4 ಕಪ್ಪಿನಷ್ಟು ಸಿಪ್ಪೆ ತೆಗೆದಿರುವಂತ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಖಾರದ ಪುಡಿ ಕೂಡ ಅಷ್ಟೇ. 1 kg ಟೊಮೊಟೊಗೆ 100 ಗ್ರಾಮ್ ಅಷ್ಟು ಖಾರದ ಪುಡಿ ಬೇಕಾಗುತ್ತೆ. ನಾನಿವತ್ತು ಟೊಮೊಟೊ ಉಪ್ಪಿನಕಾಯಿಗೆ ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿನ ಯೂಸ್ ಮಾಡ್ತಿದ್ದೀನಿ. 100 ಗ್ರಾಮ್ ಅಷ್ಟು ಖಾರದ ಪುಡಿನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಿಕ್ಸಿ ಮುಚ್ಚಳನ ಮುಚ್ಚಿಬಿಟ್ಟು ಎಷ್ಟು ಸಾಧ್ಯ ಅಷ್ಟು ಫೈನ್ ಆಗಿ ಪೌಡರ್ ತರ ಮಾಡ್ಕೊಳ್ಳಿ. ಮಿಕ್ಸಿ ಮಾಡಿದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಪರ್ಫೆಕ್ಟ್ ಆಗಿರುವಂಥ ಟೊಮೊಟೊ ಉಪ್ಪಿನಕಾಯಿಗೆ ಖಾರದ ಪುಡಿ ರೆಡಿ ಆಯ್ತು. ಉಪ್ಪಿನಕಾಯಿಗಳಿಗೆ ಆದಷ್ಟು ಮನೇಲಿ ಮಾಡಿರುವಂಥ ಖಾರದ ಪುಡಿನೇ ಯೂಸ್ ಮಾಡಿ. ಅಷ್ಟರೊಳಗಡೆ ಟೊಮೊಟೊ ಪೇಸ್ಟ್ ಕೂಡ ಕಂಪ್ಲೀಟ್ ಆಗಿ ತಣ್ಣಗಾಗಿರುತ್ತೆ. ಇವಾಗ ಉಪ್ಪಿನಕಾಯಿಗೆ ಒಗ್ಗರಣೆ ಕೊಡೋಣ. ಕಡಾಯಲ್ಲಿ ನಾನು 2 ಕಪ್ಪಿನಷ್ಟು ಶೇಂಗಾ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ. ಮೆಜರ್ಮೆಂಟ್ ಪ್ರಕಾರ ಅರ್ಧ ಲೀಟರ್ ಅಷ್ಟು ಶೇಂಗಾ ಎಣ್ಣೆ ಬೇಕಾಗುತ್ತೆ. ಒಂದ್ ವೇಳೆ ಶೇಂಗಾ ಎಣ್ಣೆ ಇಲ್ಲ ಅಂತಂದ್ರೆ ಎಳ್ಳಿನ ಎಣ್ಣೆ ಆದ್ರೂ ಯೂಸ್ ಮಾಡ್ಬೋದು. ರಿಫೈನ್ಡ್ ಆಯಿಲ್ ಯೂಸ್ ಮಾಡಬೇಡಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ತಿದ್ದೀನಿ. ನಂತರ 1 ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ, 2 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ 2 ಟೀ ಸ್ಪೂನ್ ಹಾಕ್ಕೊಳ್ಳಿ.
ನಂತರ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಇಂಗು ಹಾಕೊಳ್ಳಿ, ಒಳ್ಳೆ ಫ್ಲೇವರ್ ಕೊಡುತ್ತೆ, ಚೆನ್ನಾಗಿರುತ್ತೆ. ನಂತರ 10ರಿಂದ 15 ಒಣಮೆಣಸಿನಕಾಯಿನ ಹಾಕೊಂಡು ಸ್ವಲ್ಪ ಕೈ ಆಡಿಸ್ಕೊಂತೀನಿ. ಇಂಗು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ಸ್ಕಿಪ್ ಮಾಡಬೇಡಿ. ನಂತರ 1 ಹಿಡಿಯಷ್ಟು ಕರಿಬೇವು ಹಾಕ್ತಾ ಇದ್ದೀನಿ, ಫ್ರೆಶ್ ಆಗಿರುವಂತದ್ದು. ನಂತರ 1/4 ಕಪ್ಪಿನಷ್ಟು ಬೆಳ್ಳುಳ್ಳಿ ಹಾಕ್ತಿದ್ದೀನಿ, ಸಿಪ್ಪೆ ತೆಗೆದ್ಬಿಟ್ಟು. ಎಲ್ಲಾನು ಹಾಕೊಂಡು ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಶೇಂಗಾ ಎಣ್ಣೆ ಆಗಿರೋದ್ರಿಂದ ಸ್ವಲ್ಪ ಬುರುಕ್ ಬರುತ್ತೆ, ನೋ ಪ್ರಾಬ್ಲಮ್. ಆ ಪಾತ್ರೆ ಯಾಕೋ ಇಡಿಸ್ಲಿಲ್ಲ, ಅದಕ್ಕೆ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಕರಿಬೇವು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಈ ಎಣ್ಣೆಗೆ ಟೊಮೊಟೊ ಪೇಸ್ಟನ್ನ ಹಾಕ್ತಾ ಇದ್ದೀನಿ. ಎಲ್ಲ ಟೊಮೊಟೊ ಪೇಸ್ಟ್ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಎಣ್ಣೆಯಲ್ಲಿ ಟೊಮೊಟೊ ಪೇಸ್ಟನ್ನ ಹಾಕಬೇಕು ಅಂದರೆ, ಇನ್ನೂ ಏನಾದರೂ ನೀರಿನಂಶ ಇದ್ದರೆ ಎಣ್ಣೆಯಲ್ಲಿ ಮೆಲ್ಟ್ ಆಗಿಬಿಡುತ್ತೆ. ಹಾಗಾಗಿ ತುಂಬ ದಿನ ಬಾಳಿಕೆ ಬರಲಿ ಅಂತ ಎಣ್ಣೆಯಲ್ಲೇ ಫ್ರೈ ಮಾಡ್ತಿದ್ದೀನಿ ಟೊಮೊಟೊ ಪೇಸ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಕುದಿಯೋಕೆ ಬಿಟ್ಟರೆ ಈ ಥರ ಆಗುತ್ತೆ ನೋಡಿ. ಇವಾಗ ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಆಗಿದೆ ಅಲ್ವಾ, ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. 2 ನಿಮಿಷ ಕುದಿಸ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಕುದಿಸೋಕ್ಕೆ ಹೋಗಬೇಡಿ. ಮುಚ್ಚಳನ ಮುಚ್ಚಿ ಸ್ವಲ್ಪ ಹೊತ್ತು ತಣ್ಣಗಾಕೆ ಬಿಡ್ತೀನಿ. ತಣ್ಣಗಾದ್ಮೇಲೆ ಮಾತ್ರ ನಾವು ಖಾರದ ಪುಡಿನ ಹಾಕ್ಕೋಬೇಕು. ಟೊಮೊಟೊ ಪೇಸ್ಟ್ ತಣ್ಣಗಾಗಿದೆ, ಇನ್ನೊಂದ್ಸರಿ ಕಲಿಸ್ಕೊಂಡು ಮಿಕ್ಸಿ ಮಾಡಿರುವಂಥ ಖಾರದ ಪುಡಿನ ಹಾಕ್ಕೊಂತೀನಿ. ಮಿಕ್ಸಿ ಮಾಡಿರುವಂಥ ಖಾರದ ಪುಡಿನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ರೆಡಿಯಾಗಿರುವಂಥ ಉಪ್ಪಿನಕಾಯಿನ ಗ್ಲಾಸಿನ ಜಾರಲ್ಲಾದರೂ ಸ್ಟೋರ್ ಮಾಡ್ಬೋದು, ಇಲ್ಲ ಪಿಂಗಾಣಿ ಪಾತ್ರೆ ಬರುತ್ತಲ್ಲ ಅದ್ರಲ್ಲಾದರೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಬಟ್ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಮಾತ್ರ ಸ್ಟೋರ್ ಮಾಡಿ ಇಟ್ಕೋಬೇಡಿ. ಈ ಟೊಮೊಟೊ ಉಪ್ಪಿನಕಾಯಿ ಹೊರಗಡೆ ಇಟ್ಟರೆ 1 ವರ್ಷದವರೆಗೂ ಇಟ್ಟರು ಹಾಳಾಗೋದಿಲ್ಲ. ಒಂದ್ ವೇಳೆ ಬಣ್ಣ ಚೇಂಜ್ ಆಗಬಾರ್ದು, ಹಾಗೆ ಇರಬೇಕು ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿ. ಇವತ್ತು ಮಾಡಿರೋ ಉಪ್ಪಿನಕಾಯಿಗಿನ್ನ ಒಂದಿನ ಆದ್ಮೇಲೆ ಉಪ್ಪಿನಕಾಯಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸರಿ ಖಂಡಿತ ಟ್ರೈ ಮಾಡಿ. 1 kg ಟೊಮೊಟೊಗೆ ಏನೆಲ್ಲ ಬೇಕಾಗುತ್ತೆ ಎಲ್ಲವನ್ನು ಮೆಜರ್ಮೆಂಟ್ ಪ್ರಕಾರ ಕರೆಕ್ಟಾಗಿ ಹೇಳಿದ್ದೀನಿ. ಒಂದ್ ವೇಳೆ ನೀವು ಅರ್ಧ kg ಮಾಡ್ಕೋಬೇಕಂದ್ರೆ ನಾನು ತೋರಿಸಿರೋ ಮೆಜರ್ಮೆಂಟ್ ಅಲ್ಲಿ ಅರ್ಧ ಮಾಡ್ಕೊಳ್ಳಿ. 2 kg ಅಷ್ಟು ಮಾಡ್ಕೋಬೇಕು ಅಂದ್ರೆ ನಾನು ಹೇಳಿರುವ ಮೆಜರ್ಮೆಂಟ್ ಅಲ್ಲಿ ಡಬಲ್ ಮಾಡ್ಕೊಳ್ಳಿ. ಖಂಡಿತ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.